ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಕಳಸ ಇಟ್ಟು ಪೂಜೆ ಮಾಡುವವರು ತಪ್ಪದೇ ನೋಡಿ ಈ ವಿಡಿಯೋ. ಈ ತಪ್ಪುಗಳು ಆಗದಂತೆ ನೋಡಿಕೊಳ್ಳಿ. ಕಳಸ ಅಂದರೆ ಅದು ಲಕ್ಷ್ಮಿ ಸ್ವರೂಪ. ಅಂತಹ ಕಳಸವನ್ನು ಇಡುವಾಗ ತುಂಬಾ ಎಚ್ಚರಿಕೆಯಾಗಿದೆ. ತುಂಬಾ ಸರಳವಾಗಿ ಯಾವುದೇ ಆಡಂಬರವಿಲ್ಲದೆ ಕೆಲವೊಂದು ನಿಯಮಗಳನ್ನು ಪಾಲಿಸಿ ಕಳಸ ಪೂಜೆ ಮಾಡಿದರಿಂದಲೂ ವರಮಹಾಲಕ್ಷ್ಮಿಯ ಸಂಪೂರ್ಣ ಕೃಪಾ ಕಟಾಕ್ಷವನ್ನು ನೀವು ಪಡೆಯಬಹುದು. ನಿಯಮಗಳನ್ನು ಪಾಲಿಸಿ ಕಳಸ ಪೂಜೆ ಮಾಡಿದರಿಂದಲೂ ವರಮಹಾಲಕ್ಷ್ಮಿಯ ಸಂಪೂರ್ಣ ಕೃಪಾ ಕಟಾಕ್ಷವನ್ನು ನೀವು ಪಡೆಯಬಹುದು. ಕಳಸಕ್ಕೆ ಯಾವುದೇ ಕಾರಣಕ್ಕೂ ಸ್ಟೀಲ್ ಅಥವಾ ಕೋಟಿಂಗ್ ಕಳಸದ ಚೊಂಬನ್ನು ಬಳಸಲೇಬಾರದು. ಎಚ್ಚರ: ಕಳಸಕ್ಕೆ ಬೆಳ್ಳಿ ಅಥವಾ ಹಿತ್ತಾಳೆ ತಾಮ್ರದ ಚೆಂಬುಗಳು ಬಹಳ ಶ್ರೇಷ್ಠ. ನಿಮ್ಮ ಶಕ್ತಿಗನುಸಾರವಾಗಿ ಇಟ್ಟು ಪೂಜಿಸಿ. ಒಂದು ಪೀಠದ ಮೇಲೆ ಅಷ್ಟದಳ ಕಮಲದ ರಂಗೋಲಿಯನ್ನು ಬರೆದು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ಕಳಸವನ್ನು ತಾಮ್ರದ ತಟ್ಟೆ ಅಥವಾ ಬೆಳ್ಳಿ ತಟ್ಟೆಯಲ್ಲಿ ಇಡಬೇಕು. ಈ ಕಳಸವನ್ನು ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಇಡಬಾರದು. ಒಂದು ತಟ್ಟೆಗೆ 3 ಹಿಡಿ ಅಥವಾ 5 ಹಿಡಿ ಅಕ್ಕಿಯನ್ನು ಹಾಕಿ ಇಡಿ. ಕೆಲವರು ತಟ್ಟೆಯಲ್ಲಿ ಕಳಸ ಇಡದೆ ಬಾಳೆ ಎಲೆಯಲ್ಲಿ ಇಡುತ್ತಾರೆ. ಅಂತಹವರು ಒಂದು ಕುಡಿ ಬಾಳೆ ಎಲೆಯನ್ನು ತೆಗೆದುಕೊಂಡು ಅದರ ಮೇಲೆ 3 ಹಿಡಿ ಅಥವಾ 5 ಹಿಡಿ ಅಕ್ಕಿಯನ್ನು ಹಾಕಿ ಉಂಗುರದ ಬೆರಳಿನಿಂದ ಓಂ ಶ್ರೀ ಸ್ವಸ್ತಿಕ ಬರೆದು ಅದಕ್ಕೆ ಅರಿಶಿನ ಕುಂಕುಮ ಹಾಕಿ ಒಂದು ಹೂ ಇಡಿ. ಕಳಸಕ್ಕೆ ಶುದ್ಧವಾದ ಚೊಂಬನ್ನು ತೆಗೆದುಕೊಳ್ಳಿ. ನಂತರ ಅದಕ್ಕೆ ಅರಿಶಿನ ಕುಂಕುಮ, ಗಂಧ, ಶುದ್ಧವಾದ ನೀರು ಹಾಕಿ ನಂತರ ಅದಕ್ಕೆ 1 ಚಿಟಿಕೆ ಅರಿಶಿನ ಕುಂಕುಮ ಹಾಕಿ ಸ್ವಲ್ಪ ಅಕ್ಷತೆಯನ್ನು ಹಾಕಿ ನಂತರ ಒಂದು ಹೂವು, 1 ನಾಣ್ಯ ಯಾವುದಾದರೂ ಸರಿ, ಹಿತ್ತಾಳೆ, ಬೆಳ್ಳಿ ಅಥವಾ ನಾರ್ಮಲ್ ನಾಣ್ಯ ಯಾವುದಾದರೂ ಸರಿ ಮರೆಯದೆ ಹಾಕಿ. ಇದು ಪ್ರಾಣದ ಪ್ರತೀಕ. ಕಳಸಕ್ಕೆ ಅರಿಶಿನದ ಕೊಂಬನ್ನು ಕಟ್ಟಬೇಕು. ನೆನಪಿರಲಿ, ಇದನ್ನು ತಪ್ಪದೇ ಮಾಡಬೇಕು. ಕಳಸಕ್ಕೆ ಹಾಕುವ ನೀರು ತೆಂಗಿನಕಾಯಿಗೆ ತಾಕುವಂತೆ ಇರಬೇಕು, ಆದರೆ ಚೊಂಬಿನಿಂದ ಚೆಲ್ಲುವಂತೆ ಇರಬಾರದು. ಇನ್ನು ಕೆಲವರು 6 ಕವಡೆ, 6 ಗೋಮತಿ ಚಕ್ರ, 6 ಕಮಲದ ಬೀಜವನ್ನು ಹಾಕುತ್ತಾರೆ. ಇವೆಲ್ಲವೂ ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದ ವಸ್ತುಗಳು. ಹಾಗೆಯೇ ಸಾಧ್ಯವಾದರೆ ಯಾವುದಾದರೂ ಬೆಳ್ಳಿ ಅಥವಾ ಚಿನ್ನದ ಚಿಕ್ಕ ವಸ್ತುವನ್ನು ಹಾಕಬಹುದು. ಇನ್ನು ಕೆಲವರು ಕಳಸಕ್ಕೆ ಡ್ರೈ ಫ್ರೂಟ್ಸ್ಗಳನ್ನು ಹಾಕುತ್ತಾರೆ. ಲಕ್ಷ್ಮಿ ಮುಖವಾಡವನ್ನು ಇಟ್ಟು ಪೂಜಿಸುವುದಾದರೆ ಬೆಳ್ಳಿಯದಾಗಿರಬಹುದು ಅಥವಾ ಮಣ್ಣಿನದಾಗಿರಬಹುದು. ನಿಮ್ಮ ಶಕ್ತಾನುಸಾರ ನೀವು ಇಟ್ಟು ಪೂಜಿಸಿ ಅಲಂಕರಿಸಬಹುದು ಅಥವಾ ತೆಂಗಿನಕಾಯಿ ಮಾತ್ರ ಇಟ್ಟು ಕಳಸವನ್ನು ಪೂಜಿಸಬಹುದು. ಬ್ಲೌಸ್ ಪೀಸ್ ಅಥವಾ ಸೀರೆಯನ್ನು ಉಡಿಸಿ ಅಲಂಕಾರ ಮಾಡಬಹುದು. ಹಾಗೆ ನಿಮ್ಮ ಹತ್ತಿರ ಇರುವಂತಹ ಒಡವೆಗಳಿಂದ, ಹೂವಿನಿಂದ ಅಲಂಕರಿಸಬಹುದು. ಇನ್ನು ತುಂಬಾ ಮುಖ್ಯವಾದ ವಿಷಯ ಎಂದರೆ ಕಳಸ ಪ್ರತಿಷ್ಠಾಪನೆ ಮಾಡಿದ ನಂತರ ಯಾವುದೇ ಕಾರಣಕ್ಕೂ ಪದೇ ಪದೇ ಮುಟ್ಟುವುದು, ಸರಿಪಡಿಸುವುದು ಮಾಡಲೇಬಾರದು. ಎಚ್ಚರ: ಯಾವುದೇ ಕಾರಣಕ್ಕೂ ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆ ದಿನ ಕಳಸ ಕದಲಿಸಬಾರದು. ಕಳಸ ಕದಲಿಸುವಾಗ 3 ಸಲ ಬಲಕ್ಕೆ ಸರಿಸಿ ನಂತರ ತೆಗೆಯಬೇಕು. ಕಳಸ ಕದಲಿಸಿದ ನಂತರ ನೀರನ್ನು ತುಳಸಿ ಗಿಡ ಅಥವಾ ತೆಂಗಿನ ಮರಕ್ಕೆ ಹಾಕಿ ಯಾರು ತುಳಿಯಬಾರದು ಎನ್ನುವುದು ನೆನಪಿರಲಿ. ಕಳಸಕ್ಕೆ ಇಟ್ಟ ತೆಂಗಿನಕಾಯಿಯಿಂದ ಏನಾದರೂ ಸಿಹಿ ಮಾಡಿ ಮನೆ ಮಂದಿ ಎಲ್ಲರೂ ತಿನ್ನಬೇಕು. ನಿಮ್ಮ ಪೂರ್ವಜರು ಯಾವ ರೀತಿ ಕಳಸ ಸ್ಥಾಪನೆ ಮಾಡಿ ಪೂಜಿಸುತ್ತಿದ್ದರು ಅದೇ ರೀತಿ ನೀವು ಪಾಲಿಸುವುದು ಉತ್ತಮ. ಇಂತಹ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.